ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ನವಿ ವ್ಲಾಗ್ಸ್ನ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ವಿಡಿಯೋದಲ್ಲಿ ನಿಮ್ಗೆಲ್ಲರಿಗೂ ಸಿಂಪಲ್ ಆಗಿ ಹಾಗೂ ಟೇಸ್ಟಿ ಆಗಿರುವಂತಹ ಕಡಿಮೆ ಐಟಮ್ ಅಲ್ಲಿ ಕಡಿಮೆ ಸಮಯದಲ್ಲಿ ಹೇಗೆ ತೊಂಡೆಕಾಯಿ ಪಲ್ಯ ಮಾಡೋದು ಅಂತ ಹೇಳ್ಕೊಡ್ತೀನಿ. ಏನೇನ್ ಐಟಮ್ ಬೇಕು ಅದಕ್ಕೆ ಅಂತ ಹೇಳಿ ತೋರ್ಸ್ಕೊಡ್ತೀನಿ, ಬನ್ನಿ ನೋಡೋಣ. ಮೀಡಿಯಂ ಸೈಜ್ ಈರುಳ್ಳಿ ಹೆಚ್ಕೊಂಡಿದೀನಿ. 5 ಇಂದ 6 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ತಗೊಂಡಿದೀನಿ. ಆಮೇಲೆ ತೊಂಡೆಕಾಯಿನ ಈ ತರ ಸಣ್ಣ ಸಣ್ಣದಾಗಿ ಹಚ್ಕೋಬೇಕು. ಹೇಗೆ ಮಾಡೋದು ಅಂತ ತೋರ್ಸ್ಕೊಡ್ತೀನಿ. ಬಾಣ್ಲಿ ಚೆನ್ನಾಗಿ ಕಾಯ್ಬೇಕು. ಆಮೇಲೆ 2 ರಿಂದ 3 ಟೀ ಸ್ಪೂನ್ ಅಷ್ಟು ಆಯಿಲ್ ಹಾಕೊಳ್ಳೋಣ. ನಾವು ಸ್ವಲ್ಪ ಹಚ್ಕೊಂಡಿರೋದಕ್ಕೆ ಸ್ವಲ್ಪ ಹಾಕೊಂಡಿದೀವಿ. ನೀವು ಅಳತೆ ನೋಡ್ಕೊಂಡು ಆಯಿಲ್ ಸ್ವಲ್ಪ ಹಾಕೊಳ್ಳಿ. ಆಮೇಲೆ ಎಣ್ಣೆ ಚೆನ್ನಾಗಿ ಕಾಯ್ದಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಹಾಕೊಂಡು ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ. ಜೀರಿಗೆ ಜೊತೆಗೆ ಸ್ವಲ್ಪ ಕಡಲೆಬೇಳೆ ಹಾಕೊಳ್ಳೋಣ. ಇವಾಗ ಕಡಲೆಬೇಳೆ ಆದ್ಮೇಲೆ ಸ್ವಲ್ಪ ಅದ್ರ ಜೊತೆಗೆ ಉದ್ದಿನಬೇಳೆ ಕೂಡ ಹಾಕೊಳ್ಳೋಣ. ಉದ್ದಿನಬೇಳೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಬೇಕದು. ಫ್ರೈ ಆದ್ಮೇಲೆ ಇದು ಕೆಂಪುಗೆ ಗರಿ ಗರಿ ತರ ಇರ್ಬೇಕು ಅದು. ಕಡಲೆಬೇಳೆ ಮತ್ತೆ ಉದ್ದಿನಬೇಳೆ ನೋಡಿದ್ರೆ ಆಹಾ ಅನ್ನೋ ತರ ಇರ್ಬೇಕು. ಆತರ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇವಾಗ ಕರಿಬೇವು ಹಾಕೊಳ್ಳೋಣ. ನೋಡಿ, ಈ ಕಲರ್ ಬರಬೇಕು. ಈ ಕಲರ್ ಬಂದ್ಮೇಲೆ ಕರಿಬೇವು, ಹಚ್ಕೊಂಡಿರೋಂತಹ ಮೆಣಸಿನ್ಕಾಯಿ ಹಾಕೊಳ್ಳೋಣ. ಇವಾಗ ಮೆಣಸಿನ್ಕಾಯಿ ಹಾಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಚೆನ್ನಾಗಿ ಅದು ಸ್ವಲ್ಪ ಚಟಪಟ ಅನ್ಬೇಕು, ಆ ತರ ಬಾಡಿಸ್ಕೊಂಡ್ಬಿಟ್ಟು ಇವಾಗ ಹಚ್ಕೊಂಡಿರೋಂತಹ ಈರುಳ್ಳಿ ಹಾಕೋಣ. ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನ ಫ್ರೈ ಮಾಡೋಣ. ಈ ತರ ಕಲರ್ ಆಗಿ ಬರ್ಬೇಕು. ಚೆನ್ನಾಗಿ ಆ ತರ ಫ್ರೈ ಮಾಡ್ಬಿಟ್ಟು ಆಮೇಲೆ ತೊಂಡೆಕಾಯಿ ಹಚ್ಚಿರೋದನ್ನ ತೊಂಡೆಕಾಯಿ ಹಾಕೊಳ್ಳೋಣ. ಹಾಕೊಂಡು ಚೆನ್ನಾಗಿ ಅದನ್ನ ಬಾಡಿಸ್ಬೇಕು. ನೀರು ಅದು ಇಳ್ಕೋಬೇಕದು. ನೀರ್ ಹಿಡ್ಕೊಳ್ಳೋ ತರ ಫ್ರೈ ಮಾಡಿದ್ರಂತೂ ಸೂಪರ್ ಆಗಿ ಟೇಸ್ಟಿ ಆಗಿ ಬರುತ್ತೆ. ಒಬ್ರೊಬ್ರು ಬೇಯಿಸ್ಕೊಂಡು ಹಾಗೆ ಹಾಕೊಂತಾರೆ, ಬಟ್ ಅದು ಬೇಯಿಸಿದಾಗ ಹಾಕಿ ಮಾಡೋ ಅಷ್ಟೊಂದು ಟೇಸ್ಟ್ ಬರಲ್ಲ. ನಾವ್ ಯಾವಾಗೂ ಈ ತರ ಫ್ರೈ ಮಾಡ್ಕೊಂಡೆ ಮಾಡೋದು ಯಾವಾಗ್ಲೂನು. ಈ ತರ ಫ್ರೈ ಮಾಡ್ಕೊಂಡ್ ಮಾಡಿದ್ರೆ ಆ ನೀರೆಲ್ಲ ಇಳ್ಕೊಂಡಾಗ ಇನ್ನೂ ಟೇಸ್ಟ್ ಜಾಸ್ತಿ ಆಗತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಉಪ್ಪು ಹಾಕೊಂಡು ಅದು ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಫ್ರೈ ಮಾಡಿ ಹಾಗೆ ಬೇಯಕ್ ಬಿಟ್ರೆ ಅದ್ರ ಜೊತೆಗೆ ಚೆನ್ನಾಗಿ ಆ ತೊಂಡೆಕಾಯಿ ಕೂಡ ಉಪ್ಪನ್ನ ಇಳ್ಕೊಂಡು ಟೇಸ್ಟ್ ಇನ್ನೂ ಜಾಸ್ತಿ ಕೊಡುತ್ತೆ. ಅದನ್ನ ಉಪ್ಪು ಹಾಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇನ್ನೊಂದ್ಸತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ತುಂಬಾ ತುಂಬಾ ಟೇಸ್ಟಿಯಾಗಿ ಸಿಗತ್ತೆ. ನಿಮ್ಗೆ ರುಚಿಕರವಾದಂತಹ ತೊಂಡೆಕಾಯಿ ಪಲ್ಯ ಸಿಗತ್ತೆ. ಉಪ್ಪು ಹಾಕಾದ್ಮೇಲೆ ಸ್ವಲ್ಪ ಬಿಟ್ಟಾದ್ಮೇಲೆ ನೋಡಿ ನೀರ್ ಹೇಗೆ ಇಳ್ಕೊಂಡಿದೆ ಅಂತ. ಆ ಚಟಪಟ ಚಟಪಟ ಅಂತ ಇದೆ, ಕೆಳಗಡೆ ಎಲ್ಲ ನೀರು ಬಿಟ್ಕೊಂಡಿರೋದು. ಇದು ಚೆನ್ನಾಗಿ ಫ್ರೈ ಆದ್ಮೇಲೆ ಸ್ವಲ್ಪ ಸಾಂಬಾರ್ ಪೌಡರ್ ಹಾಕೊಳ್ಳೋಣ. ಸಾಂಬಾರ್ ಪೌಡರ್ ಹಾಕೊಂಡು ಒಬ್ರೊಬ್ರು ಖಾರದ ಪುಡಿ ಹಾಕ್ತಾರೆ. ಖಾರದ ಪುಡಿ ಹಾಕಿದ್ರೆ ಅಷ್ಟೊಂದು ಟೇಸ್ಟಿಯಾಗಿ ಬರಲ್ಲ. ಸೊ ಅದಕ್ಕೋಸ್ಕರ ನಾವು ಸಾಂಬಾರ್ ಪುಡಿ ಯೂಸ್ ಮಾಡ್ತಾ ಇದೀವಿ. ಸಾಂಬಾರ್ ಪುಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದನ್ನ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಸ್ವಲ್ಪ ಹಾಗೆ ಬೇಯಕ್ ಬಿಡೋಣ. ಒಂದು 3/4 ಲೋಟ ಅಷ್ಟು ಸ್ವಲ್ಪ ಸುತ್ತ ನೀರ್ ಹಾಕೊಳ್ಳೋಣ. ನೀರ್ ಹಾಕೊಳ್ಳೋಕೆ ಅದು ಖಾರದ ಪುಡಿ ಸ್ವಲ್ಪ ಉಪ್ಪು ಎಲ್ಲ ಹಾಕಿರೋದೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಅದನ್ನ ಹಿಂಗೆಲ್ಲ ಸ್ವಲ್ಪ ಬಾಡಿಸ್ಕೊಂಡ್ಬಿಟ್ಟು ಒಂದ್ ತಟ್ಟೆ ಮುಚ್ಚಿಕ್ಕಿ ಚೆನ್ನಾಗಿ ಬೇಯಕ್ ಬಿಡೋಣ. ಅದನ್ನ ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳೋಣ, ಕಲರಿಶಾಗಿ ಬರುತ್ತೆ. ಪುಡಿ ಹಾಕಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದನ್ನ ಫ್ರೈ ಮಾಡಾದ್ಮೇಲೆ ಈ ತರ ಬರುತ್ತೆ. ಇನ್ನು ಅದ್ ನೀರೆಲ್ಲ ಚೆನ್ನಾಗಿ ಹೀರ್ಕೋಬೇಕು. ಆ ತರ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಬೇಯಿಸ್ಕೊಂಡಾಗ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಿಮ್ಗೆ. ಅದಾದ್ಮೇಲೆ ಸ್ವಲ್ಪ ಕಾಯಿ ತುರಿನ ಹಚ್ಚಿ ರೆಡಿ ಮಾಡ್ಕೊಳ್ಳಿ. ಆಕ್ಚುಲಿ ನಾನು ಫಸ್ಟ್ ಅಲ್ಲಿ ತೋರ್ಸೋದ್ ಮರ್ತೋದೆ. ನಾವು ನೋಡಿ ಇವಾಗ ಕಾಯಿ ತುರಿ ಹಾಕ್ತಾ ಇದೀವಿ. ಅದಕ್ಕೆ ಕೊತ್ಮಿರಿ ಹಾಕೊಳ್ಳೋರು ಕೊತ್ಮಿರಿನೂ ಹಾಕೋಬಹುದು. ನಮ್ಮನೇಲಿ ಖಾಲಿ ಆಗ್ಬಿಟ್ಟಿತ್ತು ಕೊತ್ಮಿರಿ. ಸೊ ಅದಕ್ಕೋಸ್ಕರ ನಾವು ಬರೀ ಕಾಯಿ ತುರಿ ಮಾತ್ರ ಹಾಕ್ತಾ ಇದೀವಿ. ಕಾಯಿ ತುರಿನ ಈ ತರ ಫುಲ್ಲು ಸುತ್ತ ಹಾಕೊಂಡು ಆಮೇಲೆ ಅದನ್ನ ತಿರುವೋಣ. ತಿರುವಾದ್ಮೇಲೆ
ಸೂಪರ್ ಆಗಿ ಹಾಗೂ ಟೇಸ್ಟಿ ಆಗಿರೋ ತೊಂಡೆಕಾಯಿ ಪಲ್ಯ ರೆಡಿ ಆಗತ್ತೆ. ನೋಡಿ ಯಾವ ತರ ಘಮ ಘಮ ಅಂತ ಇದೆ. ಸೂಪರ್ ಆಗಿ ಕಲರ್ಫುಲ್ ಆಗಿ ತೊಂಡೆಕಾಯಿ ಪಲ್ಯ ರೆಡಿ ಆಯ್ತು. ಈ ತರ ಮನೇಲಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಗಿತ್ತು ಅಂತ ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ. ಯಾರೆಲ್ಲ ನಮ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡ್ ಅಲ್ಲಿ ಇರುವಂತ ಬೆಲ್ ಐಕಾನ್ ನ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ತೊಂಡೆಕಾಯಿ ಪಲ್ಯ ರೆಡಿ ಆಯ್ತು. ಚಪಾತಿಗೆ ರೊಟ್ಟಿ ಜೊತೆಗಂತೂ ಸೂಪರ್ ಆಗಿರತ್ತೆ. ಎಲ್ಲಾರು ಒಂದ್ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಲವ್ ಯು ಆಲ್. ಬೈ.